ಈಗ ಈಗ ಬಿಜೆಪಿ ನಾಯಕರುಗಳು ಜೋರಾಗಿ ಮಾತಾಡಿದ್ದು ಒಂದು ವಿಷಯದ ಬಗ್ಗೆ ಜೋರಾಗಿ ಮಾತಾಡಿದ್ರು. ಏನ ವಿಷಯ ಅಂತ ಹೇಳಿದ್ರೆ, ಅಲ್ಲ ರೀ ಇವರು ಯುದ್ಧವನ್ನ ನಿಲ್ಲಿಸಿದ್ರೆ ಇಂದಿರಾ ಗಾಂಧಿ ಪೋಸ್ಟರ್ ಹಾಕ್ತಾರೆ, ಯುದ್ಧವನ್ನ ಕಂಟಿನ್ಯೂ ಮಾಡಿದ್ರೆ ಮಹಾತ್ಮ ಗಾಂಧಿ ಫೋಟೋ ಹಾಕ್ತಾರೆ, ಶಾಂತಿವಂತರ ಬೇಕಾಗಿತ್ತು ಯುದ್ಧ ಬೇಡ ಅಂತಾರೆ. ಕಾಂಗ್ರೆಸ್ನವ್ರಿಗೆ ಯುದ್ಧ ಕಂಟಿನ್ಯೂ ಆಗೋದು ಬೇಕಾಗಿತ್ತ, ಯುದ್ಧ ಸ್ಟಾಪ್ ಆಗೋದು ಬೇಕಾಗಿತ್ತ? ನೇರ ಮಾತುಗಳಲ್ಲಿ ಹೇಳ್ಬೇಕು ನಾನು. ನೀವು ನೋಡ್ರಿ, ಯುದ್ಧ ಅನ್ನೋದು ಯಾವ ದೇಶಕ್ಕೂ ಒಳ್ಳೇದಲ್ಲ. ಓಕೆ, ಆದ್ರೆ ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕಾದ್ದು ಎಲ್ಲರ ಹೊಣೆಗಾರಿಕೆ ಇದೆ. ಭಯೋತ್ಪಾದನೆ ಅನ್ನೋದು ಇಟ್ಸ್ ನಾಟ್ ಅ ವಾರ್, ಇಟ್ಸ್ ಅ ಪ್ರಾಕ್ಸಿ ವಾರ್ ಆಫ್ ಪಾಕಿಸ್ತಾನ್. ಅದಕ್ಕೆ ನಾವು ಉತ್ತರ ಕೊಡಬೇಕಾದ್ದು ನಮ್ಮ ಜನಗಳನ್ನ, ನಮ್ಮ ಸೈನಿಕರನ್ನ ಅಟ್ಯಾಕ್ ಮಾಡಿದಾಗ, ನಮ್ಮ ಸಾರ್ವಭೌಮತೆಗೆ ಧಕ್ಕೆ ತಂದಾಗ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ನಮ್ಮ ಭಾರತೀಯ ಸೇನೆ 1971 ವಾರ್ ನಟರಾಜ್ ಗೌಡ್ರೆ, ಆ ಕ್ರೆಡಿಟ್ ಇಂದಿರಾ ಗಾಂಧಿ ಅವರು ಕೊಡೋದಾದ್ರೆ, ನೀವು ನಿಜಾನೇ ಆದ್ರೆ ಇವತ್ತಿನ ಒಂದು ಭಯೋತ್ಪಾದನೆ ವಿರುದ್ಧದ ಯುದ್ಧದಲ್ಲಿ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ನರೇಂದ್ರ ಮೋದಿ ಅವ್ರಿಗೆ ಹೋಗಬೇಕಾಗತ್ತೆ. ಇಲ್ಲ ಅವತ್ತು ನಾನು ಮಣೇಕ್ ಶಾ ಅವರಿಗೆ ಕೊಡ್ತೀವಿ, ನಾವು ಕ್ರೆಡಿಟನ್ನು ಸೈನಿಕ್ ಕೊಡ್ತೀವಿ ಅಂತ ನೀವು ಹೇಳೋದಾದ್ರೆ, ಇವತ್ತು ಸೈನ್ಯದ ಬಗ್ಗೆ ನೀವು ಮಾತಾಡಬೇಕು. ಅವತ್ತಿಗಾದ್ರೆ ಇಂದಿರಾ ಗಾಂಧಿ ಅನ್ನೋದು, ಇವತ್ತಿಗಾದ್ರೆ ಸೈನ್ಯ ಅನ್ನೋದು, ಇದು ಸರಿ ಹೋಗಲ್ಲ ಅಲ್ವಾ? ಸೈನ್ಯದ ಪರಾಕ್ರಮ ಸಾಹಸ ಎಲ್ಲಾ ಸಮಯದಲ್ಲೂ ಇದೆ. ಓಕೆ, ಆದ್ರೆ ರಾಜಕೀಯ ಅಥವಾ ಕೇಂದ್ರ ಸರ್ಕಾರ ಇದ್ದಾಗ ಅವ್ರು ತಗೊಳ್ಳೋ ತೀರ್ಮಾನ, ದಿಟ್ಟ ತೀರ್ಮಾನ ಇದೆಯಲ್ಲ, ಅವ್ರ ಬೆಂಬಲ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅವತ್ತು ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ಬಾಂಗ್ಲಾದೇಶವನ್ನು ವಿಭಾಗ ಮಾಡಿದಾಗ 90,000ಕ್ಕೂ ಅಧಿಕ ಸೈನಿಕರು ಶರಣಾಗತಿಯಾದಾಗ ಇಡೀ ಪ್ರಪಂಚದಲ್ಲಿ ಭಾರತಕ್ಕೆ ಒಂದು ದೊಡ್ಡ ಗೌರವ, ಒಂದು ಹೆಮ್ಮೆ ಸಿಕ್ಕಿತ್ತು. ಇವತ್ತಿನ ಆಗ್ತಾ ಇರ್ತಕ್ಕಂಥದ್ದು, ಒಂದು ಭಯೋತ್ಪಾದಕರನ್ನ, ನೀವು 6 ಜನ ಭಯೋತ್ಪಾದಕರನ್ನ ಗುರುತಿಸಿದೀವಿ, ನಾವು ಅವ್ರನ್ನ ಸೆದೆ ಬಡಿತೀವಿ ಅಥವಾ ಅದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳೋದು ಇದೊಂದು ಯುದ್ಧ ಅಲ್ಲ, ಇದು ದೊಡ್ಡ ಇದು ಸರ್ಜಿಕಲ್ ಸ್ಟ್ರೈಕ್ ಆಯ್ತವಲ್ಲ. ಯಾವತ್ತೇ ಆಗಲಿ ಇದೆ, ಇದು ಫಸ್ಟ್ ಟೈಮ್ ಅಲ್ಲ. ಈ ತರದ್ದು ಕಾರ್ಯಾಚರಣೆಗಳು ಬಹಳ ಸಲ ಆಗ್ತಾನೆ ಇದೆ. ಆಫ್ಟರ್ 1965 ವಾರ ಆದ್ಮೇಲೆ ಈ ತರದ್ದು ಬಹಳ ಕಾರ್ಯಾಚರಣೆಗಳಾಗಿದ್ದಾವೆ. ಇದು ಒಂದು ಕಾರ್ಯಾಚರಣೆ ಮಾತ್ರ, ಇದನ್ನು ಯುದ್ಧ ಅಂತ ಬಿಂಬಿಸೋದು ಕೂಡ ತಪ್ಪಾಗುತ್ತೆ. ನಂಬರ್ 1. ನಂಬರ್ 2, ಇಲ್ಲಿ ನೀವು ಭಯೋತ್ಪಾದನೆಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿದ್ದೀರಾ, ಭಯೋತ್ಪಾದನೆ ಸಂಪೂರ್ಣ ನಿರ್ಮೂಲನೆ ಆಗಿದೆ ಅಂತ ಘೋಷಣೆ ಆಗಿದೆಯಾ? ಆಗಿದ್ರೆ ನರೇಂದ್ರ ಮೋದಿ ಅವರಿಗೆ ಕ್ರೆಡಿಟ್ ಕೊಟ್ಬೋಣ. ಯಾಕಂದ್ರೆ ಅವ್ರೇನೋ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು, ಭಯೋತ್ಪಾದನೆ ನಿರ್ಮೂಲನೆ ಆಗೋಯ್ತು. ಅವ್ರು ಯಾರೋ ಭಯೋತ್ಪಾದಕರ ಫೋಟೋಗಳನ್ನ ತೋರಿಸಿದ್ರು, ಇವಾಗ ಅವ್ರನ್ನೆಲ್ಲ ನಿರ್ಮೂಲನೆ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನ ಕೂಡ ಸಂಪೂರ್ಣವಾಗಿ ಭಯೋತ್ಪಾದನೆ ನಿರ್ಮೂಲನೆ ಆಗ್ಬಿಟ್ಟಿದೆ. ಆ ತರ ಏನಾದ್ರು ಇದ್ರೆ ಖಂಡಿತವಾಗಿ ಕ್ರೆಡಿಟ್ ಅವ್ರು ರತನ್, ಈಗ ಈ ಯುದ್ಧವನ್ನ ನಿಲ್ಲಿಸಿದ್ಯಾರು ಅಂತ, ಈ ವಾರ್ ಸ್ಟಾಪ್ ಮಾಡೋ ವಿಚಾರದಲ್ಲಿ ಬಹಳ ಹಿಂದೆ ಕೂಡ ಒಂದು ಮಾತು ಬಂದಿತ್ತು. ನರೇಂದ್ರ ಮೋದಿ ಅವರು ಒಂದು ಫೋನ್ ಕಾಲ್ಗೆ ಯುಕ್ರೇನ್ ರಷ್ಯಾ ಕೆಲವು ಗಂಟೆಗಳ ಕಾಲ ವಾರ್ ನಿಲ್ಲಿಸ್ಬಿಟ್ಟಿದ್ರು ಅಂತ, ಇದೊಂದು ಭಾಗ. ಈ ನರೇಂದ್ರ ಮೋದಿ ಅವ್ರಿಗಿಂತ ಮುಂಚಿತವಾಗಿನೇ ಡೊನಾಲ್ಡ್ ಟ್ರಂಪ್ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚಿತವಾಗಿ ಅವ್ರು ಮಾತಾಡ್ಬಿಟ್ಟು, ನಾನು ಹೇಳಿದ್ದಕ್ಕೆ ವಾರ್ ನಿಂತಿದ್ದು, ನನ್ನ ಮಾತಿಗೆ ಅಷ್ಟು ಬೆಲೆ ಇದೆ ಅಂತ ಹೇಳಿದಾಗ, ಅದಾದಮೇಲೆ ಸ್ವಲ್ಪ ನಿಮಿಷಗಳ ಕಾಲದ ನಂತರದಲ್ಲಿ ನರೇಂದ್ರ ಮೋದಿ ಅವರು ಅಡ್ರೆಸ್ ಮಾಡಿದ್ರು. ಸೊ ಹಾಗಾದ್ರೆ ಇದು ಯಾರಿದು ಅಂದರೆ, ಇಡೀ ವಿಶ್ವಕ್ಕೆ ಈಗಲೂ ಡೊನಾಲ್ಡ್ ಟ್ರಂಪೇ ದೊಡ್ಡಣ್ಣನ? ಇಷ್ಟೆಲ್ಲ ಆದಮೇಲೆ, ಟ್ಯಾರಿಫ್ ವಾರ್ಗಳಾದಮೇಲೆ, ಜಾಗತಿಕವಾಗಿ ವಿಶ್ವದಲ್ಲಿ ಬೇಕಾದಷ್ಟು ಬೆಳವಣಿಗೆಗಳಾದ ಮೇಲೂ ಕೂಡ ನಾನೇ ದೊಡ್ಡಣ್ಣ ಅಂತ ಟ್ರಂಪ್ ಇಲ್ಲಿ ಪ್ರೂವ್ ಮಾಡಿದ್ದ ಅಂತ? ರಮಾಕಾಂತ್ ಅವರೇ, ಇವಾಗ ಕಾಂಗ್ರೆಸ್ ವಕ್ತಾರರೇ ಹೇಳಿದರು, ಇದೊಂದು ಫುಲ್ ಫ್ಲೆಡ್ಜೆಡ್ ವಾರ್ ಆಗಿರಲಿಲ್ಲ. ನಾವು ಭಾರತ ನಮ್ಮ ಒಂದು ಗುರಿಯಲ್ಲಿ ಸ್ಪಷ್ಟವಾಗಿದ್ವಿ. ಯಾವಾಗ ಅವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು ಭಾರತದ ಮೇಲೆ, ನಾವು ಅವರ ಟೆರರಿಸ್ಟ್ ಹೈಡ್ಔಟ್ಸ್ ಏನಿದೆ, ಅವರ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸ್ ಏನಿದೆ, ಟೆರರಿಸ್ಟ್ ಯೂನಿವರ್ಸಿಟಿಗಳೇನಿವೆ, ಅವನ್ನ ಹುಡುಕಿ ನಾವು ಪ್ರಿಸಿಷನ್ ಅಟ್ಯಾಕ್ ಅಲ್ಲಿ, ಇವರು ನಮ್ಮ ಸೈನ್ಯದವರು ಇದ್ದಾರೆ, ಮೇ ಬಿ ಹಿ ಕ್ಯಾನ್ ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು, ಹೌದು ಆಯ್ತಾ, ಪ್ರಿಸಿಷನ್ ಅಟ್ಯಾಕ್ಸ್ ಆನ್ ಟೆರರಿಸ್ಟ್ ಕ್ಯಾಂಪ್ಸ್ ಅಂಡ್ ಹೈಡ್ಔಟ್ಸ್ ನಾವು ಮಾಡಿದ್ದು. ನಾವು ಎಲ್ಲೂ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿಲ್ಲ. ಅವರ ರಿಲಿಜಿಯಸ್ ಪ್ಲೇಸಸ್ ಏನಿದೆ ಅದನ್ನ ನಾವು ಗೌರವಿಸಿ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಲಿಲ್ಲ. ಮಕ್ಕಳು ಅಥವಾ ಇವರು ಹೆಂಗಸರು ಅವ್ರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಲಿಲ್ಲ. ಅಥವಾ ಪಾಕಿಸ್ತಾನಿ ಮಿಲಿಟರಿ ಮೇಲೂ ಕೂಡ ನಾವು ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿಲ್ಲ. ಓನ್ಲಿ ವಿ ಅಟ್ಯಾಕ್ಡ್ ಆನ್ ಟೆರರಿಸ್ಟ್ ಹೈಡ್ಔಟ್ಸ್, ಈ ಭಯೋತ್ಪಾದಕರ ಕ್ಯಾಂಪ್ಗಳಲ್ಲಿ. ಅದ್ರ ನೆಕ್ಸ್ಟ್ ಬರ್ತೀನಿ. ಆದ್ರೆ ಯಾವಾಗ ಪಾಕಿಸ್ತಾನ ಯಾವತ್ತು ಹೇಳುತ್ತೆ, ನಾವು ಕೂಡ ಇದು ಭಯೋತ್ಪಾದಕರಿಂದ ತೊಂದರೆಗೊಳಗಾದವರು, ನಾವು ಭಯೋತ್ಪಾದಕರನ್ನ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದವರು, ಯಾವಾಗ ನಾವು ಭಯೋತ್ಪಾದಕರ ಮೇಲೆ ಅಟ್ಯಾಕ್ ಮಾಡಿದ್ವು, ಆವಾಗ ಅವರು ಆರ್ಮಿ ಒಂದು ಏನು ಆಪರೇಷನ್ ಸಿಂಧೂರ್ಗೆ ವಿರೋಧವಾಗಿ ಅವ್ರು ಯಾವಾಗ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ದೇ ಕಂಪೆಲ್ಡ್ ಅಸ್ ಟು ಅಟ್ಯಾಕ್ ಆನ್ ದೇರ್ ಏರ್ ಬೇಸಸ್. ಅದರಿಂದಾಗಿ ಭಾರತೀಯ ಸೇನೆ, ಭಾರತೀಯ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಪಷ್ಟವಾಗಿದೆ, ನಮ್ಮ ಒಂದು ಗುರಿ ಇರುವಂತದ್ದು ಭಯೋತ್ಪಾದಕರನ್ನ ಅವರ ಒಂದು ಮೂಲೋತ್ಪಾಟನೆ ಮಾಡುವುದೇ ನಮ್ಮ ಒಂದು. ರಾಜಕೀಯವಾಗಿ ಮಾತಾಡ್ತಿರೋದು ಮೋದಿ ಕೊಡ್ಬೇಕಾ ಸೈನಿಕ್ ಕೊಡ್ಬೇಕಾ ಅಂತ? ನೋಡಿ, ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಯಾವುದನ್ನು ನಾವು ರಾಜಕೀಯಲ್ಲೂ ಮಾಡಿಲ್ಲ. ಇವಾಗ ನೀವು ಹಿಂದಿದ್ದು ಯಾವುದು ಕ್ರೆಡಿಟ್ ಯಾರಿಗೆ ಕೊಡಬೇಕು, ಇವಾಗ ನಮ್ಗೆ ಕ್ರೆಡಿಟ್ ಕೊಡಬೇಕು ಅಂತ ನಾವೆಲ್ಲೂ ಕೇಳಿಲ್ಲ. ನಾವು ಹೇಳ್ತಾ ಇರೋದು ಇವರಿಗೆ ಆಸ್ ಎ
ದೇಶವಾಗಿ ಓಕೆ ಅದರಲ್ಲಿ ನಾವು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಹಲವಾರು ಪಾರ್ಟಿ ಇರ್ಬೋದು, ಮೀಡಿಯಾ ಇರ್ಬೋದು, ಸೈನ್ಯ ಇರ್ಬೋದು, ನಾವೆಲ್ಲರೂ ಒಂದು ದೇಶವಾಗಿ ಈ ಒಂದು ಭಯೋತ್ಪಾದನೆ ವಿರುದ್ಧ ಹೋರಾಡ್ತಿದ್ದೇವೆ, ಹೋರಾಡಬೇಕು ಅನ್ನುವಂಥದ್ದೇ ನಮ್ದು ಒಂದು ಮೂಲ ಮಂತ್ರ ಆಗಿದೆ ಆಯ್ತಾ. ಅದರಲ್ಲಿ ನೋ ಕ್ವಶನ್ ಅಬೌಟ್ ಇಟ್. ಇವಾಗ ನೀವು ಕೇಳಿದ ಪ್ರಶ್ನೆ ಏನಂತ ಹೇಳಿದ್ರೆ ಅಮೆರಿಕದವರು ಮಾಡಿದ್ರ ಅಂತ. ಕರೆಕ್ಟ್. ಕರ್ನಲ್ ಅವರು ಇದ್ದಾರೆ, ಮೇ ಬಿ ಹಿ ಕ್ಯಾನ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೀಸ್ ಫೈರ್ ಇವಾಗ ನಾನು ಹೇಳಿದೆ ಯಾಕೆ ಈ ಒಂದು ಇಂಟ್ರೊಡಕ್ಷನ್ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ಇವಾಗ ನಾವು ಆರ್ಮಿ ಬೇಸ್ ಮೇಲೆ ಅವ್ರು ಯಾಕೆ ಅಟ್ಯಾಕ್ ಮಾಡೋದಕ್ಕೋಸ್ಕರ ನಾವು ರಿಟಾಲಿಯೇಷನ್ ಆಗಿ ಮಾಡಿದ್ವಿ. ಅದಾದ ನಂತರ ಸೀಸ್ ಫೈರ್ ಯಾವಾಗ ಪಾಕಿಸ್ತಾನದವ್ರಿಗೆ ಅನಿಸ್ತು ಸರಿಯಾಗಿ ಏಟ್ ಕೊಡ್ತಿದಾರಪ್ಪ ಅನ್ನುವಂಥದ್ದು ಗೊತ್ತಾಯ್ತು, ಅವರು ನಮ್ಮ DGMOಗೆ ಮಾತಾಡಿದ್ದಾರೆ. ಸೊ ಸೀಸ್ ಫೈರ್ ನನಗೆ ಗೊತ್ತಿರೋ ಪ್ರಕಾರ DGMO ಲೆವೆಲಲ್ಲಿ ನಡೆಯುತ್ತೆ. ಅದರಿಂದಾಗಿ ಎರಡೂ DGMOಗಳು ಮಾತಾಡಿದ್ದಾರೆ. ಸೀಸ್ ಫೈರ್ ಯುದ್ಧ ವಿರಾಮದ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಆಯ್ತಾ. ಇದರಲ್ಲಿ ಯಾರೋ ಒಂದು ಟ್ವೀಟ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ಇದರಲ್ಲಿ ಭಾರತದ ಸೈನ್ಯ DGMO ಹಾಗೂ ಪಾಕಿಸ್ತಾನದ ಸೈನ್ಯ ಇವರಿಬ್ರು ಕಲೆತು ಮಾತಾಡಿ ಬಂದಿರುವಂತ ಸೀಸ್ ಫೈರ್ ಅದನ್ನ ನಾವು ನಂತರ ಅನೌನ್ಸ್ ಮಾಡಿದೀವಿ ಹೊರತು ಬೇರೆ ಯಾರೋ ಮಾಡಿದ್ರೆ ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ಮಾಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಯ್ತಾ. ಸೊ DGMOಗಳು ತೆಗೆದುಕೊಂಡಂತ ಡಿಸಿಷನ್ ಅದನ್ನ ಅನೌನ್ಸ್ ಮಾಡಲಾಗಿದೆ. ಅದಕ್ಕಿಂತ ಮತ್ತೆ ಅದು ಯಾರಿಗೋ ಗೊತ್ತಾಗಿ ಅವರು ಹೇಳಿದ್ರೆ ವಿ ಆರ್ ನಾಟ್ ಐ ಮೀನ್ ನಮಗೆ ಸಂಬಂಧ ಇಲ್ಲ. ಅದನ್ನು ನಿನ್ನೆ ಸ್ಪಷ್ಟವಾಗಿ ಮೋದಿ ಅವರು ಮಾತಾಡ್ತಾ ಕೂಡ ಹೇಳಿದ್ದಾರೆ. ಏನಂತ ಹೇಳಿದ್ರೆ ನಮ್ಮ ಒಂದು ಸೈನ್ಯ ಅಂದ್ರೆ ನಮ್ಮ ಒಂದು ಭದ್ರತೆ ಹಾಗೂ ನಮ್ಮ ದೇಶದ ವಿಚಾರದಲ್ಲಿ ಮೂರನೆಯವರು ಮೂಗಿ ತೂರಿಸಿರುವುದನ್ನ ನಾವು ಒಪ್ಪಲ್ಲ ಅಂತ ಅವರು